चिंतामणि नमामित्वा चिंतायास्तापहारिणम् अद्वैतबोधनाचार्यं साक्षात् शंकररूपिणं श्रीनाथं सच्चिदानन्दं सर्वसंपददायकं चिंतामणियतिं वन्दे नीलकण्ठगुरुं भजे नृसिंहोपासकं वीरम् आत्मविद्याविशारदं चिंतामणियतिं वन्दे सुब्रह्मण्यगुरुं भजे स्वानन्दामृतसुप्रीतं शंकराचार्यसेवकं चिंतामणियतिं वन्दे श्री शिवानन्दगुरुं भजे। ಡಿ.ವಿ. ಗುಂಡಪ್ಪಜ್ಜನವರು ಕನ್ನಡದ ಅತ್ಯಂತ ಶ್ರೇಷ್ಠ ಸಾಹಿತಿಗಳು, ಪತ್ರಕರ್ತರು ಮತ್ತು ತತ್ವಜ್ಞಾನಿಗಳು. ಇವರ ಪ್ರಸಿದ್ಧವಾಗಿರುವ ಕಾವ್ಯ ಮಂಕುತಿಮ್ಮನ ಕಗ್ಗ. ಇಂದಿನ ಕಾರ್ಯಕ್ರಮದಲ್ಲಿ ನಾನು ಮಂಕುತಿಮ್ಮನ ಕಗ್ಗ ಮತ್ತು ಅದರ ಭಾವಾರ್ಥವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಮೊದಲನೇ ಕಗ್ಗ. ಕಣ್ತೆರೆದು ನೋಡು ಚಿತ್ಸತ್ವ ಮೂರ್ತಿಯ ನೃತ್ಯ, ಕಣ್ಮುಚ್ಚಿ ನೋಡು ನಿಶ್ಚಲ ಶುದ್ಧ ಸತ್ವ, ಉನ್ಮುಖನು ನೀನೆರಡು ಜಗಕ ವಿರುತಿರುಲಾಗ, ಹೆಣ್ಮಧ್ಯದಲ್ಲಿ ಶಾಂತಿ ಮಂಕುತಿಮ್ಮ. ಈ ಕಗ್ಗದ ಭಾವಾರ್ಥ ಹೀಗಿದೆ. ಕಣ್ಣುಗಳ ನಗಲಿಸಿ ನೀನು ಜಗತ್ತನ್ನು ನೋಡಿದಾಗ ಪರಮಾತ್ಮ ಅನೇಕ ರೂಪಗಳನ್ನು ಧರಿಸಿ ನಡೆಯುತ್ತಿರುವ ನಾಟ್ಯವನ್ನು ಕಾಣ್ತೀಯೇ. ನಿನ್ನ ದೃಷ್ಟಿಯನ್ನು ಅಂತರ್ಮುಖಿಯಾಗಿ ಮಾಡಿಕೊಂಡಾಗ ಇದರ ಹಿಂದೆ ನಿಶ್ಚಲವಾಗಿರುವ ಸದ್ವಸ್ತುವನ್ನು ಅನುಭವಿಸ್ತೀಯೇ. ಈ ರೀತಿಯಾಗಿ ನಿನ್ನ ಮುಖವನ್ನು ಮುಂದಕ್ಕೆ ಚಾಚಿಕೊಂಡು ಜಗತ್ತನ್ನು ನೋಡ್ತಿರುವಾಗ ನಿನ್ನ ಹೃದಯ ಮಧ್ಯದಲ್ಲಿ ಶಾಂತಿಯನ್ನು ಹೊಂದುವೆ. ಜಗತ್ತಿನಲ್ಲಿರುವ ಎಲ್ಲವೂ ಪರಮಾತ್ಮನ ಲೀಲೆಯಾಗಿದೆ. ನಿಜವಾದ ಶಾಂತಿ ನಮ್ಮೊಳಗೆ ಇದೆ. ಅದೇ ಆನಂದ ಸ್ವರೂಪ. ಪರಮಾತ್ಮ ಎಲ್ಲೆಲ್ಲೂ ಇದ್ದಾನೆ. ಮನುಷ್ಯ, ಪ್ರಾಣಿ, ಪ್ರಕೃತಿ ಎಲ್ಲವೂ ಅವನ ರೂಪಗಳು. ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಘಟನೆ ಕೂಡ ಪರಮಾತ್ಮನ ಲೀಲೆ ಆಗಿದೆ. ಆದರೆ ನಾವು ಸಾಮಾನ್ಯವಾಗಿ ಹೊರಗಿನ ಜಗತ್ತಿನಲ್ಲೇ ತೊಡಗಿರ್ತೀವಿ. ಇದರಿಂದ ನಿಜವಾದ ಸಂತೋಷ ಮತ್ತು ಶಾಂತಿ ಸಿಗೋದಿಲ್ಲ. ನಾವು ಅಂತರ್ಮುಖಿಯಾದಾಗ ನಮ್ಮ ಮನಸ್ಸು ಶಾಂತವಾಗುತ್ತೆ ಮತ್ತು ಒಳಗಿನ ನಿಜವಾದ ಸತ್ಯಾನುಭವವಾಗುತ್ತೆ. ಇದಕ್ಕೆ ಉದಾಹರಣೆ ಏನಪ್ಪಾ ಅಂದರೆ ಸಮುದ್ರ ಮತ್ತು ಅಲೆಗಳು. ಅಲೆಗಳು ಬರುತ್ತೆ ಹೋಗುತ್ತೆ, ಇದು ಜೀವನದ ಘಟನೆಗಳು. ಆದರೆ ಸಮುದ್ರದ ಆಳದಲ್ಲಿ ಸದಾ ಶಾಂತವಾಗಿರುತ್ತೆ. ಅಲೆಗಳಂತೆ ಹೊರಗಿನ ಜಗತ್ತಿನಲ್ಲಿ ವಿಷಯಗಳಲ್ಲಿ ತೊಡಗಿದ್ರೂ ಸಮುದ್ರದ ಆಳದಂತೆ ಒಳಗೆ ಶಾಂತವಾಗಿರಬೇಕು. ಹೊರಗಿನ ಜಗತ್ತು ಬದಲಾಗ್ತಾನೆ ಇರುತ್ತೆ, ಆದರೆ ನಿಜವಾದ ಶಾಂತಿ ನಮ್ಮೊಳಗೆ ಸ್ಥಿರವಾಗಿದೆ. ಅದೇ ನಿಶ್ಚಲ ಶುದ್ಧ ಆತ್ಮ.